ನಮ್ಮ ರಾಜ್ಯ ಸರ್ಕಾರದ ಮೂರು ಪಕ್ಷದ ನಾಯಕರಿಗೂ ಮತ್ತು ನಮ್ಮ ಕೇಂದ್ರ ಸರ್ಕಾರದ ಮೂರು ಪಕ್ಷದ ನಾಯಕರು ಅಂದರೆ BJP, ಕಾಂಗ್ರೆಸ್ಸು ಮತ್ತು ದಳ ಇವರಿಗೆಲ್ಲ ನಿಜವಾಗ್ಲೂ ಸಾಷ್ಟಾಂಗ ನಮಸ್ಕಾರ. ನೀವೆಲ್ಲ ನಿಜವಾಗ್ಲೂ ನೆನೆಸ್ಕೋಬೇಕು ನಿಮ್ಗಳನ್ನೆಲ್ಲ. ಯಾಕೆ ಅಂತಂದರೆ ರೈತರ ಕಷ್ಟಕ್ಕೆ ಬೇಗ ಸ್ಪಂದಿಸ್ತೀರಿ. ಪಾಪ STR ರೋಡ್ ಏನು ಕೇಳಿರಲಿಲ್ಲ ಜನಗಳು. STR ರೋಡ್ ಅಂತ ಮಾಡಿ ಡಾಬಾಸ್ಪೇಟೆಯಿಂದ ತಮಿಳ್ನಾಡು ರಾಮನಗರ, ಕನಕಪುರ, ಮಾಗಡಿ, ಆನೇಕಲ್ ಈ ಕಡೆ ಹೋಗ್ತಿದ್ವಲ್ಲ, ಆ ಭಾಗದ ಜನರ ಸ್ಥಿತಿ ಎಂತ ತಂದುಬಿಟ್ಟಿದ್ದೀರಿ ಅಂದರೆ ಸಾಯಕ್ಕೂ ಆಗ್ಬಾರ್ದು, ಬದುಕಕ್ಕೂ ಆಗ್ಬಾರ್ದು, ಆ ಕಷ್ಟ ಮಾಡಕ್ಕೆ ಆ ಸ್ಥಿತಿ ಮಾಡಕ್ಕೆ ಬಿಟ್ಟಿದ್ದೀರಿ. ಅವ್ರೇನು ಮಾಡಿದರು? ಅವ್ರು ರೋಡ್ ಕೇಳಿದ್ರಾ? 2022ರಲ್ಲಿ ಫೈನಲ್ ನೋಟಿಸ್ ಕೊಟ್ಬಿಟ್ಟು ಈ ಕಡೆ ಪರಿಹಾರನೂ ಕೊಡಲಿಲ್ಲ. ಅವರು ಸಾಲ ಮಾಡ್ಕೊಂಡು ಮಾರ್ಕೊಳ್ಳೋ ಪರಿಸ್ಥಿತಿ ತಂದಿಟ್ಬಿಟ್ಟಿದ್ದೀರಿ. ಸುಮಾರು ಒಂದು 5,000 ಕುಟುಂಬ ಇದರಿಂದ ತುಂಬ ನೊಂದು ಹೋಗ್ಬಿಟ್ಟಿದೆ, ತುಂಬ ಅನುಭವಿಸ್ತಾ ಇದ್ದಾರೆ. ಯಾವತ್ತು ಪರಿಹಾರ ಬರ್ತದೆ ಅಂತ ಕಾಯ್ತಾರೆ. ಏನು BJP ಅವ್ರಿಗಂತೂ ಮೋದಿಯವ್ರಿಗಂತೂ ನಾವು ರೈತರ ಸರ್ಕಾರ ಅಂತ ಹೇಳ್ತಾನೆ ಇರ್ತಾರೆ. ಅವರು ರೈತರ ಬಗ್ಗೆ ಅಂತೂ ನಿಜವಾಗ್ಲೂ ಕಾಳಜಿನೇ ಇಲ್ಲ. ಯಾಕೋ ಅಂತ ಗೊತ್ತಿಲ್ಲ. ಯಾಕೆ ನಮ್ಮ ಕರ್ನಾಟಕದವರು ಮೋದಿ ಅಂತ ಪ್ರೀತಿ ಮಾಡ್ತಾರಲ್ಲ, ಅದಕ್ಕೇನಾ ಅಷ್ಟೊಂದು ಅಸಡ್ಡೆ? ಅಲ್ರಿ, ಡಾಕ್ಟ್ರು ಎಂಟು ಸಾವಿರಾರು ಲಕ್ಷಾಂತರ ಜನ ಪ್ರಾಣ ಉಳಿಸಿದ ಡಾಕ್ಟ್ರು ಅಂತ MP ರೈತರ ಕಷ್ಟ ಪಾಪ ನೋಡೋಕ್ಕಾಗದೆ ಬಂದು ಹೇಳಿದ್ರು. ಅವ್ರಿಗೆ ಕವಡೆ ಕಾಸು ಬೆಲೆನೂ ಕೊಡಲಿಲ್ವಲ್ಲ ನೀವು. ಕುಮಾರಣ್ಣ ಎಂಥ ನಾಯಕ, ಅವ್ರು ಎಷ್ಟು ಸತಿ ಮನವಿ ಮಾಡಿಕೊಂಡ್ರು. ಗಡ್ಕರಿ ಇವರು ಅವ್ರಿಗೊಂದು ಕಿಂಚಿತ್ತು ಬೆಲೆ ಇಲ್ವ ಅವ್ರಿಗೆ? ಯಾಕೆ ಹಿಂಗೆ ಮಾಡ್ತಾಯಿದ್ದೀರಾ? ಒಂದು 5,000 ಕುಟುಂಬ ಅಂದರೆ ಲಕ್ಷಾಂತರ ಓಟು, ಅದೇ ಮುಂದೆ ಕಾಡ್ಗಿಚ್ಚಾಗ್ತದೆ ನೋಡಿ. ನಾನು ಹೇಳ್ತಾ ಇದ್ದೀನಿ, ನೀವು ನಮಗಂತೂ ಈಗ ಪಂಚಾಯತಿ ಎಲೆಕ್ಷನ್ಗಳು ಬರ್ತಾಯಿದೆ. ಜನ ಇದರಲ್ಲಿ ಯಾವ ರೈತ ಕುಟುಂಬ ನೊಂದದೋ ಬುದ್ಧಿ ಕಲಿಸ್ತಾರೆ, ನಿಜವಾಗ್ಲೂ ಕಲಿಸ್ತಾರೆ. ಈ ಭಾಗದ ರೈತಗಳು ನಿಜವಾಗ್ಲೂ ಏನೋ ತಿಳ್ಕೊಂಡಿದ್ದೀರಿ ಅಂತ ಕಾಣಿಸ್ತೈತೆ. ನಮ್ಮಿಂದನೇ ನೀವು, ನಿಮ್ಮ ಸರ್ಕಾರಗಳು ಅಲ್ಲ. ಮೋದಿಯವ್ರಿಗೆ ಅಷ್ಟೆಲ್ಲ ನಾವು ಮೋದಿ ನಮ್ಮ ದೇಶದ ಒಳ್ಳೆ ನಾಯಕ ಅಂತ ನಾವೆಲ್ಲ ಅಷ್ಟೆಲ್ಲ ಮಾಡಿಕೊಂಡ್ರು ಒಂಚೂರು ಕವಡೆ ಕಾಸು ಬೆಲೆ ಇಲ್ಲ. ರೈತರು ಕಂಡ್ರೆ, ಈ ಭಾಗದ ರೈತರು ಕಂಡ್ರೆ ಅಸಡ್ಡೆ ಅಲ್ವಾ ತೋರಿಸ್ತಾರೆ ನಮ್ಮ ರೈತರುಗಳು. ದಯವಿಟ್ಟು ಮತ್ತೆ ಕೇಳ್ಕೊತಾ ಇದ್ದೀನಿ, ನಮ್ಗೆ ಆದಷ್ಟು ಬೇಗ ಪರಿಹಾರ ಕೊಡಿಸ್ಕೊಳ್ಳಿಲ್ಲ ಅಂದರೆ ನೋಡಿ, ನಿಮ್ಮ ಯಾವ ಸರ್ಕಾರಕ್ಕೆ ಹೆಂಗೆ ಬುದ್ಧಿ ಕಲಿಸ್ಬೇಕು ಅಂತ ನಮ್ಮ ರೈತರುಗಳು ಚೆನ್ನಾಗಿ ಗೊತ್ತದೆ. ಏನು ಮನುಷ್ಯತ್ವ ಇಲ್ಲದೆ ಸರ್ಕಾರಗಳಾಗೋದ್ವೆ. ಪಾಪ ಅವ್ರ ಕಷ್ಟ ಬಂದು ಒಂದು ಸತಿ ನೋಡ್ರಿ. ಅಲ್ಲೆಲ್ಲೋ ಕುತ್ಕೊಂಡು ಹೇಳೋದಲ್ಲ. ಉತ್ತರ ಭಾರತದ ಕಡೆ ಮಾತ್ರ ಮಾಡಿಬಿಟ್ರೆ ಕರ್ನಾಟಕ ಕಡೆ ಮಾಡೋರು ಯಾರು? ನಮ್ಮವ್ರು ಏನು ಮಾಡಿದ್ರು? ನಿಮಗೆಲ್ಲ ಓಟ್ಗಳು ಹಾಕ್ಲಿಲ್ವಾ? ಮೋದಿಯವ್ರಲ್ಲಿ ಕೇಳ್ಕೊತಾ ಇದ್ದೀನಿ ಮತ್ತೆ ನಿಜವಾಗ್ಲೂ ಬಂದು ನೋಡಿ. ರೈತರುಗಳಿಗೆ ಅದೇನು ಪರಿಹಾರ ಕೊಡಿಸ್ಬೇಕು ಕೊಡಿಸ್ಕೊಡಿ, ಅಪ್ರೂವಲ್ ಮಾಡಿಕೊಡಿ. ಇಲ್ಲ ಅಂದರೆ ನೋಡಿ, ನಿಜವಾಗ್ಲೂ ಮುಂದೆ ಈ ಭಾಗದ ರೈತರು ಕಾಡ್ಗಿಚ್ಚಾಗಿ ಬುದ್ಧಿ ಕಲಿಸ್ಬೇಕಾಗ್ತದೆ BJP ಸರ್ಕಾರಕ್ಕೆ.